ಇನ್ನು ಅಡ್ಡ ಮತದಾನದ ವಿಚಾರ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯೇ ಆಗಲಿಲ್ಲ. ಸಿಟಿ ರವಿ ನೇತೃತ್ವದ ಸಮಿತಿ ಕೊಟ್ಟಂತ ವರದಿಯ ಬಗ್ಗೆ ಕೋರ್ ಕಮಿಟಿಯಲ್ಲಿ ಚರ್ಚೆಯಾಗಿಲ್ಲ. ಸದಾನಂದಗೌಡರ ಆಡಿಯೋ ಅಥವಾ ಅವರದ್ದು ಎನ್ನಲಾದಂಥ ಆಡಿಯೋ ವೈರಲ್ ಏನಾಯಿತು ಅದರ ಬಗ್ಗೆಯೂ ಕೂಡ ಕೋರ್ ಕಮಿಟಿಯಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ಎರಡು ಪ್ರಮುಖ ವಿಚಾರಗಳು, ಬಿಜೆಪಿಯರ ಮುಜುಗರಕ್ಕೆ ತಳ್ಳಿದಂಥ ವಿಚಾರಗಳು, ಅದು ಎರಡರ ಬಗ್ಗೆಯೂ ಕೂಡ ಚರ್ಚೆ ಆಗಿಲ್ಲ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿ. ರವಿ, ಯಾವುದು ಚರ್ಚೆ ಆಗಬೇಕಿತ್ತೋ ಪ್ರಮುಖ ವಿಚಾರಗಳು ಅದು ಚರ್ಚೆ ಆಗಿಲ್ಲ. ಚರ್ಚೆ ಆಗದೇ ಇರೋದಕ್ಕೆ ಏನು ಕಾರಣ? ಉದ್ದೇಶಪೂರ್ವಕವಾಗಿ ಬೇಡ ಅಂತ ಸುಮ್ಮನೆ ಕೂತಿದ್ದ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅದಕ್ಕೆ? ರಕ್ಷತ್, ಅದಕ್ಕೂ ಪೂರ್ವದಲ್ಲಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ನಿನ್ನೆ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಯಾರು ಪಾರ್ಟಿಗೆ ಮುಜುಗರವನ್ನು ತರ್ತಾರೆ ಅವ್ರಿಗೆ ನೋಟಿಸನ್ನು ಕೊಡ್ತೀವಿ ಅಂತ. ಯಾರಿಗೆ ನೋಟಿಸ್ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿದೆ. ಈಗಿರುವ ಮಾಹಿತಿಯ ಪ್ರಕಾರ ಕೋರ್ ಕಮಿಟಿಯಲ್ಲಿ ಸಂಸದರಾಗಿರುವಂಥ ಡಾಕ್ಟರ್ ಸುಧಾಕರ್, ಅದೇ ರೀತಿ ಯಲಹಂಕ ಶಾಸಕರಾಗಿರುವಂಥ ವಿಶ್ವನಾಥ್ ಮತ್ತು ಮಾಜಿ ಶಾಸಕರಾಗಿರುವಂಥ ರೇಣುಕಾಚಾರ್ಯ ಅವರಿಗೆ ನೋಟಿಸನ್ನು ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಯಾಕೆಂದರೆ ಬಹಳ ದಿನಗಳಿಂದ SR ವಿಶ್ವನಾಥ್ ಮತ್ತು ಸುಧಾಕರ್ ನಡುವೆ ಮಾತಿನ ಸಮರ ನಡೀತಾ ಇತ್ತು. ಅದು ಮೊನ್ನೆ ಸದಾನಂದಗೌಡರ ಜಾತಿ ವಿಷಯವನ್ನು ಪ್ರಸ್ತಾಪ ಮಾಡುವ ತನಕ SR ವಿಶ್ವನಾಥ್ ಅವರು ಮಾತನಾಡಿದ್ದು ಇಡೀ ಕರಾವಳಿ ಭಾಗದಲ್ಲಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಸಾಕಷ್ಟು ಬೇಸರಕ್ಕೆ ಮತ್ತು ಅಲ್ಲೊಂದು ಪ್ರತಿಭಟನೆ ಆಗೋದಕ್ಕೂ ಕೂಡ ಕಾರಣ ಆಗಿತ್ತು. ಯಾವ BJP ಹಿಂದುತ್ವವನ್ನು ಪ್ರತಿಪಾದನೆ ಮಾಡುತ್ತೆ ಅದು ಜಾತಿ ವಿಚಾರಕ್ಕೆ ಹೋಗಿ ಮಾತನಾಡಿದ್ರು ಕೂಡ ಯಾರ ಮೇಲೆ ಕ್ರಮ ಇಲ್ಲ ಅಂತ ಹೇಳಿದ್ರೆ ಅದು ಯಾವ ರೀತಿ ನಾವು ಕಾರ್ಯಕರ್ತರಿಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಮೊನ್ನೆ RSS ಮತ್ತು BJP ನಾಯಕರ ನಡುವೆ ನಡೆದಂಥ ಸಭೆಯಲ್ಲಿ ಒಬ್ಬ ಪ್ರಮುಖ ನಾಯಕರು ಪ್ರಶ್ನೆಯನ್ನು ಮಾಡಿದರು. ಹೀಗಾಗಿ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಮೂವರಿಗೂ ಕೂಡ ನೋಟಿಸನ್ನು ಕೊಡಬೇಕು ಅನ್ನುವ ಕುರಿತಾಗಿ ತೀರ್ಮಾನ ಆಗಿದೆ. ಈ ಸಂದರ್ಭದಲ್ಲಿ ರಕ್ಷತ್, ಕೋರ್ ಕಮಿಟಿ ಒಬ್ಬ ಹಿರಿಯ ಸದಸ್ಯರು ಬೇಡ, ನೋಟಿಸ್ ಕೊಡೋದು ಬೇಡ, ಹೇಗಾದರೂ ಇತ್ಯರ್ಥ ಆಗಿದೆಯಲ್ವ ಹೇಳುವಂಥ ಮಾತನ್ನು ಹೇಳಿದ್ರಂತೆ. ಅದರಿಲ್ಲ, ಈಗಾಗಲೇ ಮುಖ್ಯ ವಕ್ತಾರಾಗಿ ಕೆಲಸ ಮಾಡಿದಂಥ MG ಮಹೇಶ್ ಅವರಿಗೆ ನಾವು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ ಆಗೋದು ಬೇಡ, ಮೂವರಿಗೂ ಕೂಡ ನೋಟಿಸ್ ಕೊಡೋಣ ಹೇಳುವಂಥ ತೀರ್ಮಾನ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಪಾರ್ಟಿ ವಲಯದಿಂದ ಬರ್ತಾ ಇದೆ. ಇನ್ನು ಪ್ರಮುಖವಾಗಿ ಅಡ್ಡಮತದಾನ ಇರಬಹುದು ಮತ್ತು ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಿಸ್ತೃತವಾದ ಯಾವುದೇ ರೀತಿಯ ಚರ್ಚೆಗಳಾಗಲಿಲ್ಲ ಅನ್ನುವಂಥದ್ದು ಸೋರ್ಸ್ ಕೊಡ್ತಾ ಇರುವಂಥ ಮಾಹಿತಿ. ಯಾಕೆಂದರೆ ಪ್ರಮುಖವಾಗಿ ಅಡ್ಡಮತದಾನದ ಬಗ್ಗೆ ಬಹುಶಃ ಯಾಕೆ ಚರ್ಚೆ ಆಗಿಲ್ಲ ಎನ್ನುವ ಕಾರಣವನ್ನು ಹೇಳೋದಾದರೆ ರಕ್ಷತ್, ರಾಜ್ಯದ ಇಬ್ಬರು ಪ್ರಮುಖ ನಾಯಕರಾದಂಥ ವಿಜೇಂದ್ರ ಮತ್ತು ಅಶೋಕ್ ಅವರು ದೆಹಲಿಗೆ ಹೋಗಿ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ಅವರ ಮುಂದೆಯೇ ಏನೆಲ್ಲ ಆಯಿತು, ಯಾಕೆ ಈ ರೀತಿ ಕಾರಣಗಳನ್ನು ಕೊಟ್ಟು ಬಂದಿದ್ದಾರೆ. ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಮುಂದೆ ಆದಂಥ ಚರ್ಚೆ ಮತ್ತು ನೀವು ಹೆಚ್ಚಿನ ಮಾಹಿತಿಯನ್ನು ಕೊಡಿ, ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಹೇಳುವಂಥ ಸೂಚನೆ ಬಂದ ಹಿನ್ನೆಲೆಯಲ್ಲಿ ಬಹುಶಃ ಕೋರ್ ಕಮಿಟಿ ಸಭೆಯಲ್ಲಿ ಅಡ್ಡಮತದಾನದ ಬಗ್ಗೆ ಮತ್ತೊಮ್ಮೆ ಚರ್ಚೆ ಆಗಿರುವಂಥ ಸಾಧ್ಯತೆಗಳಿಲ್ಲ. ಎರಡನೇದಾಗಿ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದಿನ ಸಾಕಷ್ಟು ಚರ್ಚೆ ಆಯಿತು. ಸದಾನಂದಗೌಡರು ಅದನ್ನು ಡಿನೇ ಮಾಡಿದ್ರು, ನಾನು ಮಾತನಾಡಿಲ್ಲ, ನನಗೆ ಸಂಬಂಧ ಇಲ್ಲ ಹೇಳುವಂಥ ಹೇಳಿಕೆಯನ್ನು ಕೊಟ್ಟರು. ಅದಾದ ಬಳಿಕ ವಿಜೇಂದ್ರ ಅವರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು. ಸದಾನಂದಗೌಡರೇ ಈ ವಿಚಾರವನ್ನು ಇಲ್ಲಿಗೆ ನಂದಲ್ಲ ಹೇಳುವುದಂಥ ಮಾತನ್ನು ಹೇಳಿರುವ ಹಿನ್ನೆಲೆಯಲ್ಲಿ ಇದನ್ನು ಬೆಳೆಸೋದು ಬೇಡ ಅನ್ನುವ ಅರ್ಥದಲ್ಲಿ ವಿಜೇಂದ್ರ ಅವರು ಕೂಡ ಮಾತನಾಡಿದರು. ಹೀಗಾಗಿ ಕೋರ್ ಕಮಿಟಿ ಸಭೆಯಲ್ಲಿ ಎರಡು ವಿಚಾರಗಳ ಬಗ್ಗೆ ಹೆಚ್ಚಿನ ಚರ್ಚೆಗಳೇನು ಆಗಲಿಲ್ಲ. ಪ್ರಮುಖವಾಗಿ SIR ಬಗ್ಗೆ ಬಹಳ ಸುದೀರ್ಘವಾಗಿ ಚರ್ಚೆಗಳಾದವು. ನಂತರದಲ್ಲಿ ಪಾರ್ಟಿ ಇಂಟರ್ನಲ್ ಮ್ಯಾಟರ್ಗಳ ಬಗ್ಗೆ ಚರ್ಚೆಗಳಾದವು. ಇನ್ನುಳಿದಂತೆ ಸಂಘಟನೆಯನ್ನು ಹೇಗೆ ಮಾಡಬೇಕು ಮತ್ತು SIR ಪ್ರಕ್ರಿಯೆ ರಾಜ್ಯದಲ್ಲಿ ಬಹಳ ಪ್ರಖರವಾಗಿ ಮಾಡೋದಕ್ಕೆ ನಾವು ಹೇಗೆ ಕೈ ಜೋಡಿಸಬೇಕು ಅನ್ನೋ ಕುರಿತಾಗಿ ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಇನ್ನುಳಿದಂತೆ ಆಂತರಿಕ ವಿಚಾರಗಳ ಬಗ್ಗೆ ಹೇಳಿಕೊಳ್ಳುವಂಥ ಚರ್ಚೆಗಳೇನೂ ಆಗಲಿಲ್ಲ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.